ಹೆಜ್ಜಿಲ ಚಾಮರಾಜನಗರ ರೈಲ್ವೆಯ ಇತಿಹಾಸ ಮತ್ತು ಹಿನ್ನೆಲೆ ಏನು? 1990ಯಲ್ಲಿ ಪ್ರಸ್ತಾವವಾಗಿರುವಂತಹ ಈ ರೈಲ್ವೆ ಇನ್ನು ಯಾಕೆ ತಡೆ ಆಗ್ತಾ ಇದೆ? ಭೂಮಿ ಮತ್ತು ವೆಚ್ಚ ಎಷ್ಟಾಗಿರ್ಬೋದು? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಗ್ಗೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಹೆಜ್ಜಿಲ ಚಾಮರಾಜನಗರ ರೈಲ್ವೆಯ ಡೀಟೇಲ್ ಮಾಹಿತಿಯನ್ನು ತಿಳ್ಕೊಂಡ್ಬರೋಣ. ಈ ರೈಲ್ವೆ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಯಾರೋ ಕಮೆಂಟ್ ಅಲ್ಲಿ ಕೇಳಿದ್ರು. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಯೋಜನೆಯ ಇತಿಹಾಸ ಮತ್ತು ಹಿನ್ನೆಲೆ ನೋಡಿದ್ರೆ, ಈ ಮಾರ್ಗ ಮೂಲತಃ ಬೆಂಗಳೂರು ಸತ್ಯಾಲಯಂ ತಮಿಳುನಾಡು ಭಾಗವಾಗಿ 1990ರಲ್ಲಿ ಪ್ರಸ್ತಾಪವಾಗಿತ್ತು. ಆಗ ಪ್ರಸ್ತಾಪಿಸಲಾಗಿರುವಂತಹ ಮಾರ್ಗದಲ್ಲಿ ಹೆಜ್ಜಲಾನಿಂದ ಬ್ರಾಂಚಿಂಗ್ ಆಗಿ ಕನಕಪುರ, ಮಳವಳ್ಳಿ, ಕೊಳ್ಳೇಗಾಲ ಮೂಲಕ ಹೋಗುವಂತೆ ಆಗಿತ್ತು. ಆದ್ರೆ ಕಾಡು ಪ್ರದೇಶ ಮತ್ತು ಫಾರೆಸ್ಟ್ ಅನುಮತಿಗಳ ಸಮಸ್ಯೆಗಳ ಕಾರಣದಿಂದ ಪೂರ್ಣ ಬೆಂಗಳೂರು ಟು ಸತ್ಯಮಂಗಳಂ ಯೋಜನೆಗೆ ಅನುಮತಿ ಸಿಕ್ಕಿಲ್ಲ. ಆದ್ರಿಂದ ನಂತರ ಚಿಕ್ಕ ಮಾದರಿಯಲ್ಲಿ ಹೆಜ್ಜಲ ಟು ಚಾಮರಾಜನಗರ 142 ಕಿಲೋಮೀಟರ್ ಅಂದಾಜು ಮಾರ್ಗದ ಯೋಜನೆ ಮೇಲೆ ಫೋಕಸ್ ಮಾಡಲಾಯಿತು. ಈ ಯೋಜನೆಯ ರೂಟ್ ಮತ್ತು ಲೆಂತ್ ಹೇಗಿದೆ ಅಂದ್ರೆ, ಈ ರೈಲ್ವೆ ಮಾರ್ಗ 141ರಿಂದ 142 ಕಿಲೋಮೀಟರ್, ಕೆಲ ದಾಖಲೆಗಳಲ್ಲಿ 141 ಕಿಲೋಮೀಟರ್ ಅಂತ ಬರ್ಕೊಂಡಿದೆ, ಇನ್ನೊಂದು ದಾಖಲೆಗಳಲ್ಲಿ 142 ಕಿಲೋಮೀಟರ್ ಅಂತ ಬರ್ಕೊಂಡಿದೆ. ಬಟ್ ನಾವಿಲ್ಲಿ ಕನ್ಸಿಡರ್ ಮಾಡೋದು 142 ಕಿಲೋಮೀಟರ್. ಈ ಮಾರ್ಗಗಳು ಪ್ರಮುಖ ನಿಲ್ದಾಣಗಳು ಪಟ್ಟಿ ಹೇಗಿದೆ ಅಂದ್ರೆ, ಹೆಜ್ಜಲ, ಹಾರೋಹಳ್ಳಿ, ಕನಕಪುರ, ಮಳವಳ್ಳಿ, ಕೊಳ್ಳೇಗಾಲ, ಚಾಮರಾಜನಗರ. ಈ ಮಾರ್ಗದಲ್ಲಿ ರಾಮನಗರ ಜಿಲ್ಲೆಯ ಸುಮಾರು 70 ಕಿಲೋಮೀಟರ್ ಭಾಗ ಬರುತ್ತದೆ ಎಂದು ವರದಿಯಾಗಿದೆ. ಇದೆಲ್ಲ ಒಂದ್ ಭಾಗ ಆದ್ರೆ ಭೂಮಿ ಮತ್ತು ವೆಚ್ಚ ಇನ್ನೊಂದ್ ಕಡೆ ಆಗಿದೆ. ಲ್ಯಾಂಡ್ ಅಕ್ವಿಷನ್ಗೆ ಗುರಿಯಾಗಿರುವಂತಹ ಭೂಮಿಯ ಪ್ರಮಾಣ ಬಹುತೇಕ ಏನಿಲ್ಲ ಅಂದ್ರೂ 1700 ಎಕರೆ ಭೂಮಿ ಪಡೆಯಬೇಕಿದೆ ಎಂದು ಕೆಲವು ವರದಿಗಳು ಹೇಳಿದೆ. ಸಂಸತ್ನ ದಾಖಲೆಯಲ್ಲಿ ಪ್ರಸ್ತಾವಿಸವಾಗಿರುವಂತಹ ಅಂಶ ಏನಪ್ಪಾ ಅಂದ್ರೆ, ಭೂಮಿ ಪ್ಲಸ್ 50ರಷ್ಟು ನಿರ್ಮಾಣ ವೆಚ್ಚ ಎಂದು ಮಾಡಲ್ ಹಾಕಲಾಗಿದೆ. ಅಂದ್ರೆ ಈ ನಮ್ಮ ಕರ್ನಾಟಕ ಸರ್ಕಾರ 50ರಷ್ಟು ನಿರ್ಮಾಣ ಕಾಮಗಾರಿ ವೆಚ್ಚ ಕೊಟ್ಟು ಮತ್ತು ಉಚಿತವಾಗಿ ಭೂಮಿ ಕೊಡ್ತೀವಿ ಅಂತ ಹೇಳ್ಕೊಂಡಿದೆ. ಇಂದಿನ ಅಂದಾಜು ವೆಚ್ಚ 2014ರ CAG ವರದಿಯಲ್ಲಿ 1382.78 ಕೋಟಿ ರೂಪಾಯಿ ಅಂದಾಜು ಮಾಡಿದ್ದನ್ನು ಉಲ್ಲೇಖಿಸಲಾಗಿದೆ. ಈಗಿರುವಾಗ ಪ್ರಗತಿ ಮತ್ತು ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ, ಸರ್ವೆ ಮತ್ತು ಪ್ಲಾನಿಂಗ್ ಹಂತದಲ್ಲಿಯೇ ಇದೆ. ವೀಕ್ಷಕರ, ಲ್ಯಾಂಡ್ ಅಕ್ವಿಷನ್ ಬಹುಮುಖ್ಯ ಅಡಚಣೆ ಆಗ್ತಾ ಇದೆ. ಕೆಲ ಪ್ರದೇಶಗಳಲ್ಲಿ ಭೂಮಿ ಸಿಕ್ಕಿಲ್ಲ ಅಂತ ಒಪ್ಪಂದಕ್ಕೆ ತಡವಾಗಿದೆ. ರೈಲ್ವೆ ಬೋರ್ಡ್ ಮತ್ತು ಕರ್ನಾಟಕ ಸರ್ಕಾರ ನಡುವಿನ ಅಲ್ಲ ಸಂಬಂಧಿ ಮಾತುಕತೆ ನಡೀತಾ ಇದೆ. ಪೈಥಾನ್ ಇನ್ವೆಸ್ಟ್ಮೆಂಟ್ ಗ್ರಿಡ್ ಇಂಡಿಯಾ ಇನ್ವೆಸ್ಟ್ಮೆಂಟ್ ಗ್ರಿಡ್ ಪ್ರಕಾರ ನೋಟಿಸ್ ಟು ಪ್ರೊಸೀಡ್ ಸ್ಥಿತಿ ಇದೆ ಎಂದು ಯೋಜನೆ ಮತ್ತು ಪ್ರೊಫೆಷನಲಿ ಅಂಡರ್ ಡೆವಲಪ್ಮೆಂಟ್ ಎಂದು ಸೂಚಿಸಲಾಗ್ತಾ ಇದೆ. ವೀಕ್ಷಕರೇ, ಪ್ರಸ್ತಾವಿತ ಪೂರ್ಣಗೊಳ್ಳುವ ದಿನಾಂಕ ಇನ್ವೆಸ್ಟ್ಮೆಂಟ್ ಗ್ರಿಡ್ ನ ಡೇಟಾ ಪ್ರಕಾರ ಆರಂಭವಾಗುವ ದಿನಾಂಕ 31 ಜುಲೈ 2026, ಪೂರ್ಣಗೊಳ್ಳುವ ಗುರಿ 31 ಡಿಸೆಂಬರ್ 2031 ಎಂದು ಸೂಚನೆ ಮಾಡಲಾಗಿದೆ. ಹಾಗಾದ್ರೆ ಮುಖ್ಯ ಅಡಚಣೆ ಆಗ್ತಾ ಇರುವುದು ಎಲ್ಲಿ? ವೀಕ್ಷಕರೇ, ಲ್ಯಾಂಡ್ ಅಕ್ವಿಷನ್, ಭೂಮಿಯನ್ನು ಸರಿಯಾಗಿ ಹಸ್ತಾಂತರಿಸುವುದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇನ್ನು ಫಾರೆಸ್ಟ್ ಕ್ಲಿಯರೆನ್ಸಿ ಮತ್ತು ಕನಕಪುರ, ಕೊಳ್ಳೇಗಾಲ ವಿಭಾಗದಲ್ಲಿ ಕಾಡು ಪ್ರದೇಶ ಇರುವ ಕಾರಣ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಗತ್ಯವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರಲ್ಲಿ ಫಂಡಿಂಗ್ ಮತ್ತು ಕಾಸ್ಟ್ ಶೇರಿಂಗ್ ಕೂಡ ಗೊಂದಲ ಉಂಟು ಮಾಡ್ತಾ ಇದೆ. ನಮ್ಮ ಸರ್ಕಾರ 50ರಷ್ಟು ಪಾಲು ಮತ್ತು ಭೂಮಿಯನ್ನು ಉಚಿತವಾಗಿ ಕೊಡಬೇಕು ಎಂದು ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಹಿಸ್ಟೋರಿಕಲ್ ಡಿಲೇ ಆಗ್ತಾ ಇದೆ. ಅಂದ್ರೆ ಪ್ರಸ್ತಾಪ ಮೊದಲಿಗೆ 1990ರಲ್ಲಿಯೇ ಇತ್ತು, ಆದ್ರೆ ವರ್ಷಗಳೇ ತಡವಾಗಿದೆ. ಇನ್ನಿದ್ರ ಇಂಪ್ಯಾಕ್ಟ್ ಬಹಳ ದೊಡ್ಡದೇ ಇದೆ. ಬೆಂಗಳೂರು ಚಾಮರಾಜನಗರ ನೇರ ರೈಲು ಸಂಪರ್ಕ ಈಗಿರೋ ತಿರುವುಗಳು ಕಡಿಮೆ ಆಗ್ತಾ ಇದೆ. ಮಂಡ್ಯ, ರಾಮನಗರ, ಚಾಮರಾಜನಗರ ಸೇರಿದಂತೆ ಜಿಲ್ಲೆಯ ಅಭಿವೃದ್ಧಿ ಸಹಾಯ ಆಗ್ತು. ಅದಲ್ಲದೆ ವ್ಯಾಪಾರ, ಉದ್ಯೋಗ, ಮುಕ್ತ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಂತಾಗುತ್ತೆ. ಇನ್ನು ಪ್ರವಾಸೋದ್ಯಮಕ್ಕೆ ಹೆಚ್ಚುವರಿ ಇಂಪ್ಯಾಕ್ಟ್ ಇದೆ. ಯಾಕೆಂದ್ರೆ ಬಿಹಾರ್ ಹಿಲ್ಸ್, ಹಿಲ್ಸ್ ಸೇರಿದಂತೆ ಪ್ರದೇಶಗಳಿಗೆ ಪ್ರವಾಸಿಗರು ಸುಲಭವಾಗಿ ಪ್ರವೇಶಿಸಬಹುದು. ಇನ್ನು ಕೃಷಿ ಮತ್ತು ಕೈಗಾರಿಕೆ ಬಗ್ಗೆ ಮಾತಾಡೋದಿಲ್ಲ, ಯಾಕೆಂದ್ರೆ ಕೈಗಾರಿಕಾ ಮತ್ತು ಇತ್ಯಾದಿಗಳಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಇದರಲ್ಲಿ ಕೂಡ ಸಾರ್ವಜನಿಕರ ಒತ್ತಾಯ ಹೆಚ್ಚಾಗ್ತಾ ಇದೆ. ಸಾರ್ವಜನಿಕ ರೈಲು ಆಕ್ಟಿವಿಟೇಷನ್, ಭೂಮಿ ಸ್ವೀಕಾರದ ಅಡಚಣೆಗಳನ್ನು ತ್ವರಿತ ಅವಕಾಶ ನೀಡಬೇಕು ಎಂದು ಒತ್ತಾಯ ಹಾಕಿದ್ದಾರೆ. ಕೇಂದ್ರ ರಾಜಕೀಯ ನಾಯಕರು, ಉದಾಹರಣೆಗೆ ಯೂನಿಯನ್ ಮಿನಿಸ್ಟರ್ ವಿ ಸೋಮಣ್ಣ ಅವರು ಈ ಯೋಜನೆಯನ್ನು ಮರುಚೇತನಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ವೀಕ್ಷಕರೇ, ಇದು ಕೇವಲ ಒಂದು ರೈಲು ಮಾರ್ಗ ಅಲ್ಲ, ಇದು ಪ್ರದೇಶ ಸಂಪೂರ್ಣ ಅಭಿವೃದ್ಧಿಯ ದಾರಿ ಎಂದು MLA ಮತ್ತು ಜನಸಾಮಾನ್ಯರು ಹೇಳಿದ್ದಾರೆ. ಸುಮ್ಮನೆ ಅಂದಾಜ್ ಮೇಲೆ ಹೇಳಬೇಕಂದ್ರೆ, ಪ್ರಸ್ತುತ ನೋಟಿಸ್ ಟು ಪ್ರೊಟೆಸ್ಟ್ ಸ್ಥಿತಿಯಲ್ಲಿದೆ. ಇದು ರಾಜಕೀಯ ಅಡಚಣೆಯ ದೃಷ್ಟಿಯಲ್ಲಿ ಸೂಚನೆ ಸ್ವೀಕಾರದ ಹಂತದಲ್ಲಿಯೇ ಇದೆ. ಇದರ ಗುರಿ 2026 ವೇಳೆಗೆ ಆರಂಭವಾಗಿ 2031 ಒಳಗೆ ಪೂರ್ಣಗೊಳ್ಳುವ ಗುರಿ ಹೊಂದಿದೆ. ಆದ್ರೆ ಇವತ್ತಿನ ಭೂಮಿ ಹಸ್ತಾಂತರ ತಡೆಗಳು ಮತ್ತು ಟೈಮ್ ಲೈನ್ ನಲ್ಲಿ ಗುರುತಿನ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು. ಮುಂದಿನ ಹಂತ ಲ್ಯಾಂಡ್ ಅಕ್ವಿಷನ್ ಪೂರ್ಣಗೊಳ್ಳುವುದು, ಟೆಂಡರ್ ಹೊರಬರುವುದು, ಭೂಮಿ ಮೇಲೆ ಕಲ್ಲು ಹಾಕುವುದು, ಎಲೆಕ್ಟ್ರಿಷಿಯನ್ ಪೂರ್ಣಗೊಳ್ಳುವುದು, ಟ್ರಯಲ್ ನೋಡಿದ ಮೇಲೆ ಸೇವೆ ಆರಂಭವಾಗುತ್ತೆ. ಇದು ಏನಿಲ್ಲ ಅಂದ್ರೂ ಅವ್ರು ಹೇಳಿರುವಂತ ಅಂದಾಜು ಆರಂಭದಿಂದ ದಿನಾಂಕದಿಂದ ಹಿಡಿದು ಅಂದಾಜು ಪೂರ್ಣಗೊಳ್ಳುವ ದಿನಾಂಕಕ್ಕಿಂತ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇದು ಫ್ರೆಂಡ್ಸ್, ಹೆಜ್ಜಲ ಟು ಚಾಮರಾಜನಗರದ ಡೀಟೇಲ್ ಮಾಹಿತಿ. ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೇ ಕಮೆಂಟ್ ಮಾಡಿ. ಇದೇ ತರ ರೈಲ್ವೆ ರಿಯಾಲಿಟಿ ವಿಡಿಯೋಸ್ಕರ ಐ5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ.